ಕಾಶಿಯಿಂದ ಹೊರಟು ಬಂದ ತಾಣ ಹಸ್ತಿನೇ ಎಂಬುದರಿಂದ ಇಲ್ಲಿ ಬಂದಿದ್ದೇನೆ. ಇಲ್ಲಿ ನಾನು ಬೇಕೋ? ಇದು ನನಗೆ ಬೇಡ ಅಂತ ಬಿತ್ತ ನೆಲೆ. ಎಲ್ಲಿ ಹಾಗಾದರೆ ಯಾಕಾಯ್ತಿತ್ತು? ಸರ್ವತ್ರ ಭ್ರಷ್ಟತೆ ಕಲ್ಪಿತವಾಗಿ ಈ ದಯನೀಯ ಅವಸ್ಥೆ ಪ್ರಾಪ್ತವಾಗುವಂತೆ ಯಾವ ಅಪಚಾರ ಮಾಡಿದೆ? ಎಲ್ಲರೂ ಹೇಳಿದರೆ ಎಲ್ಲೋ ಒಂದು ತಪ್ಪಿರಬೇಕಲ್ಲ. ದೇವರೇ, ಬೇರೆ ಏನು ಬೇಡ, ನಾನು ಎಲ್ಲಿ ತಪ್ಪಿದೆ ಅಂತಾದರೂ ನನಗೆ ತೋರಿಸಿಕೊಡು. ಸಂಕಟ ಅದು. ಮಾಡಿದ ಪಾತಕ ತಿಳಿದು ಅದರ ಪರಿಣಾಮ ಅನುಭವಿಸ್ತಾ ಇರುವಾಗ ಮಾಡಿದ್ದಕ್ಕೆ ಅನುಭವಿಸ್ತೇನೆ ಎಂಬುದಾದರೂ ಎಲ್ಲೋ ವ್ಯಕ್ತಿಯನ್ನು ಸಾಂತ್ವನಗೊಳಿಸ್ತದೋ ಏನೋ. ಯಾವುದನ್ನು ಮಾಡಿದ್ದಕ್ಕೆ? ಅಪ್ಪ ಸ್ವಯಂವರ ನಿರ್ಣಯಿಸುವಾಗ ಬೇಡ ಅಂದನ, ಒಪ್ಪಿ ಅನುಸರಿಸಿದೆ. ಸಾಲ್ವ ಕಂಡ, ಇಷ್ಟ ಆದ, ಮಾತಾಡುವಾಗ ಮತ್ತಷ್ಟು ಹತ್ತಿರ ಆದ, ವರಿಸುತ್ತ ಕೈಯೊಡ್ಡಿದರೆ ಮನಸ್ಸಿಗೆ ಬೇಕು ಕಂಡಿತ್ತು. ಕೈ ಹಿಡಿದು ಹೋದ್ರೆ ಹೆಣ್ಣಿಗೆ ಸ್ವೇಚ್ಛೆ ಸಲ್ಲದು, ಸ್ವಾತಂತ್ರ್ಯ ಸಲ್ಲದು ಹೇಳ್ತಾರೆ. ಗಾಂಧರ್ವ ವಿಧಿಯಿಂದ ಕರಗ್ರಹಣ ಮಾಡಿ ಮದುವೆ ಆದರೆ ಅಪಚಾರ ಅಲ್ಲ ಅಂತ ಅವರೊಪ್ಪಿದ ಶಾಸ್ತ್ರವೇ, ಶಾಸ್ತ್ರಜ್ಞರೊಪ್ಪಿದ ಶಾಸ್ತ್ರವೇ ಕ್ಷತ್ರಿಯಾಣಿಯಾದವಳಿಗೆ ವಿಹಿತವಾಗಿಸಿದ್ದಲ್ವೋ. ಮನಸ್ಸೊಪ್ಪಿದ ಪುರುಷ ಅಂತ ಕೈ ಹಿಡಿದು ಹೋಗಿದ್ರೆ ಅಪ್ಪನ ಮಾತು ಗಂಗೆಯಲ್ಲಿ ತೇಲ್ತಿತ್ತು ಶವವಾಗಿ. 3 ಕನ್ಯೆಯರಿಗೆ ವಿವಾಹ ಮಾಡಿಕೊಡ್ತೇನೆ, ಬನ್ನಿ, ಪರಾಕ್ರಮವನ್ನು ಪಣವಾಗಿಟ್ಟು ಹೋರಾಟ ಮಾಡಿ ಅಂತ ಹೇಳಿದ. ಅಪ್ಪನ ಮಾತಿಗಿಂತ ನಾನು ಸಿಡಿದು ನಿಂತರೆ ನನ್ನ ತಂಗಿಯರ ಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ. 3 ಅಂತ ಹೇಳಿದ್ದಾರೆ, ಅಕ್ಕ ಓಡಿ ಹೋಗಿದ್ದಾಳೆ. ತಂಗಿಯಂದಿರು ಯಾರಾದರೂ ಹೋರಾಡ್ತಿದ್ರು, ರಕ್ತ ಚೆಲ್ಲುತ್ತಿದ್ರು ಆ ಮಕ್ಕಳು ಬೇಕು ಅಂತ. ಪ್ರತಾಪಸೇನ ನಾವು ಇಬ್ಬರು ಹೆಣ್ಣು ಮಕ್ಕಳು ಬೇಕು ಅಂತ ಯಾರಾದರೂ ಗೊತ್ತಿಲ್ಲ. ಹಾಗಾದರೆ ನನ್ನಪ್ಪ ಪಣ ಇಟ್ಟಿದ್ದಾನೆ ಅಂತ ಪ್ರಣಯ ಹುಟ್ಟಿದರೂ ತಡೆದು ಸಂಯಮದಿಂದ ನನಗೆ ಬೇಕಾದ್ದನ್ನು ಹೊಂದುವಾಗ ನನ್ನವರಿಗೆ ತೊಡಕಾಗಬಾರದು, ಅಪ್ಪನಿಗೆ ಭಂಗ ಬರಬಾರದು, ತಂಗಿಯಂದಿರ ಬದುಕು ಬರಡಾಗಬಾರದು ಅಂತ ಹಂಬಲಿಸಿ ಹೇಳಿದರೆ ಎಲ್ಲರನ್ನು ಗೆಲ್ಲುತ್ತೇನೆ ನಾನು. ಗೆದ್ದದ್ದು ಹೌದಾದರೆ ಅಪ್ಪನನ್ನು ಅನುಸರಿಸಿದ ತೃಪ್ತಿ ಉಂಟು. ಮತ್ತೆ ಅಪ್ಪ ಬದಲಾದರೂ ನಾನಿನ್ನ ಕೈ ಹಿಡಿತೇನೆ ಈ ಆಶಯದಿಂದಲ್ಲೂ ಆಡಿದ್ದು. ಪ್ರಣಯ ಹುಟ್ಟಿತು ಅಂತ ವಾಸ್ತವವನ್ನು ಮರೆತು ವರ್ತಿಸಿದರೆ ಭೀಷ್ಮ ಬಂದ, ಕರೆ ತಂದ, ಗೊತ್ತಿತ್ತು, ಹೋಗಬಾರ್ದಿತ್ತು, ಮಾಡಬಾರ್ದಿತ್ತು. ಮೀಸೆ ಹೊತ್ತ ಹೊಂತಕಾರಿಗಳಾದವರು ಆಯುಧ ಪಾಣಿಗಳಾಗಿ ಕ್ಷತ್ರಿಯರಂತ ಹೇಳ್ತಾ ಎದೆಯುಬ್ಬಿಸಿ ನಿಂತವರು ಒಬ್ಬರೂ ಭೀಷ್ಮರನ್ನು ಪ್ರತಿಭಟಿಸಲಿಲ್ಲ. ಒಬ್ಬಳು ಅಂಬೆ ಅಪ್ಪ ಸುಮ್ಮನಿರುವಾಗ, ತಂಗಿಯಂದಿರು ಹರ್ಷದಿಂದಿರುವಾಗ ನಾನು ಇಳಿದು ಹೇಳಬೇಕಾಗಿತ್ತೋ ಏನೋ ತೋಚಲಿಲ್ಲ. ಸಮಯ ಸಾಧಿಸಿ ಸಾಧ್ಯ ಆದ ವಿಧಾನದಲ್ಲಿ ಭೀಷ್ಮನನ್ನೊಪ್ಪಿಸಿ ಸಾನೊಲ್ಲಿಗೆ ಹೋದರೆ ಭೀಷ್ಮನ ಜೊತೆಗೆ ಹೋದವಳು ಬೆರೆತು ದೇವರೇ. ಈಗೇನಾಯಿತು? ಒಬ್ಬ ಅಂಬೆಗೆ ಮಾತ್ರ ಗತಿಭ್ರಷ್ಟತೆ ಬಂದದ್ದು, ಬೇರೆ ಯಾರು ಗತಿ ಇಲ್ಲ ಅಂತ ಆದದ್ದು. ಕಾಶಿ ರಾಜಪುತ್ರಿಯ ಬದುಕು ಅತಂತ್ರವಾದದ್ದರಿಂದ ಆಯುಧದ ಮನೆಯಲ್ಲಿ ಸ್ವಯಂವರದ ಪಣದಲ್ಲಿ ಮಕ್ಕಳನ್ನು ನಾನು ವಿವಾಹ ಮಾಡಿಕೊಡ್ತೇನೆ ಅಂತ ಆಡಿದ ನನ್ನ ಅಪ್ಪನನ್ನು ಅಂಬೆಯ ಬದುಕು ತಿಳಿದವರು ನಾಳೆ ಪಾತಕಿ ಅನ್ನುತ್ತಾರೆ. ಪ್ರಣಯಿನಿಯಾಗಿ ಯಾರನ್ನು ನೆಚ್ಚಿಕೊಂಡು ನಂಬಿಕೊಂಡು ಹೊಂದಬೇಕು ಅಂತ ನಾನು ಧಾವಿಸಿ ಬಂದನೋ ಕಷ್ಟಪಟ್ಟೆನೋ ಅವನೇ ಧಿಕ್ಕರಿಸಿದ. ವಾಸ್ತವ ಗೊತ್ತಿಲ್ಲ. ಈ ಪ್ರಕರಣ ತಿಳಿದವರು ಸಾಲ್ವನನ್ನು ಮೂರ್ಖ ಅನ್ನುತ್ತಾರೆ. ಹಿಂದೆ ಮುಂದೆ ಯಾವುದು ಗೊತ್ತಿಲ್ಲದೆ ಕರೆತಂದು ಹೋಗುವಂತ ಬಿಟ್ಟುಕೊಟ್ಟವ ಆ ಭೀಷ್ಮನನ್ನು ಬುದ್ಧಿಹೀನ ಅನ್ನುತ್ತಾರೆ. ಅಸಹಾಯಕಿಯಾಗಿ, ಅಬಲೆಯಾಗಿ, ಅತಂತ್ರಳಾಗಿ, ಹಿಂದೆ ಮುಂದೆ ಯಾವುದು ಗೊತ್ತಿಲ್ಲದೆ ಅಂಡಲೀತಾ ಇರುವಂತಹ ಒಂದು ಅನಾಥ ಸ್ಥಿತಿಯಲ್ಲಿ ನಿರ್ಗತಿಕವಾದ ಈ ಜೀವವನ್ನು ಸೃಷ್ಟಿ ಮಾಡಿದ ಆ ಸರಸಿದಾಸನನ್ನು ದುಷ್ಟ ಅನ್ನುತ್ತಾರೆ. ಆಯ್ತಲ್ಲ,
ಒಂದು ಹೆಣ್ಣಿನ ಬದುಕು ಬರಡಾಗುವುದಂದ್ರೆ ಇಷ್ಟು ಮಂದಿಯು ಅಲ್ಲ. ಅವರಿಗೆ ಯಾಕೆ ಲೋಕ ಹೇಳಬೇಕು ಅಥವಾ ನಾನು ಹೇಳಬೇಕು? ಈಗ ಮಕ್ಕಳ ಬದುಕು ಬರಡಾಗುವಂತೆಯೇ ಸ್ವಯಂವರ ನಿರ್ಣಯ ಮಾಡಿದ ಪಾತಕ್ಕೆ ಹೌದಾದರೆ, ಅದೇ ಪ್ರತಾಪಸೇನ ಮಹಾರಾಜನ ಇಬ್ಬರು ಮಕ್ಕಳು ಹಸ್ತಿನೆಯ ಸಾಮ್ರಾಜ್ಯ ಅದನ್ನು ಆಳುವ ಅರಸನ ಕೈ ಹಿಡಿಯುವುದು ಹೇಗೆ? ಇಲ್ಲ, ನನ್ನ ಅಪ್ಪನಿಗೆ ಹೇಳಲಿಕ್ಕಿಲ್ವೋ ಏನೋ, ಎರಡು ಮಕ್ಕಳಿಗೆ ಸದ್ಗತಿಯಾಗಿದೆ ಅಲ್ಲ, ಒಬ್ಬಳು ಮಾತ್ರ ಅಲ್ವೋ, ಅಪ್ಪನಿಗೆ ಮಾತ್ರ ಅಲ್ಲ, ಸಾಲ್ವನನ್ನು ಮೂರ್ಖ ಅಂತ ಹೇಳಲಿಕ್ಕಿಲ್ಲ ಲೋಕ. ಈಗ ಅವ ಖಳರಾಯನೇ ಇರಲಿ, ಶಕ್ತಿ ಮೀರಿ ಯತ್ನಿಸಿದ್ದನ್ನು, ಹೋರಾಟ ಮಾಡಿದ್ದನ್ನು ಕಾಶಿಯ ರಾಜರುಗಳು ತುಂಬಿದ್ದ ರಾಜಮಂಡಲದಲ್ಲಿ ಎಲ್ಲರೂ ನೋಡಿದ್ದಾರೆ. ತಾನು ಪ್ರಯತ್ನಿಸಿ ಕೈ ಸೇರದ್ದು ಭೀಷ್ಮನ ಜೊತೆಗೆ ಹೋದ ಮೇಲೆ ಬಿಟ್ಟ ಪುರುಷ ಅಲ್ವೋ? ಇಲ್ಲ, ವಿವೇಕಿಗಳಾದ ರಾಜರುಗಳು ಅವನ ಕೃತ್ಯವನ್ನು ಸರಿ ಎಂದಾರೋ ಏನು? ನನಗೊಬ್ಬಳಿಗೆ ಈ ದುರ್ಗತಿ ಬಂದದ್ದಕ್ಕೆ ಬ್ರಹ್ಮನನ್ನು ಯಾಕೆ ಲೋಕದ ಆಸ್ತಿಕರ ನಿಂದಿಸಬೇಕು? ಬ್ರಹ್ಮ ಏನು ಸ್ವತಂತ್ರನಲ್ವಲ್ಲ. ಪೂರ್ವ ಕರ್ಮಗತಿಗೆ ಅನುಗುಣವಾಗಿ ಫಾಲಲೇಖನವನ್ನು ಬರೆದು ಭವಿಷ್ಯ ಹೀಗಿರಲಿ ಅಂತ ನಿರ್ದೇಶಿಸುವವನಾದರೆ ಕರ್ಮದ ಗತಿಗಹನ ಅಂತ ಹೇಳಿ ಯಾರು ಬಿಟ್ಟರೆ ಸರಸಿಜಾಸನನ್ನು ದುಷ್ಟ ಅಂತ ಯಾಕೆ ಹೇಳಬೇಕು? ಬೇಡ, ಯಾರು ಬೇಡ, ಆಗಲಿ ನನ್ನಿಂದಾಗಿ ಅವರಿಗೆ ಒಂದು ಅಪವಾದವೋ ಕಳಂಕವೋ ನಿಂದನೆಯೋ ಬರುವುದು ತಪ್ಪಿತು ಅಂತಾದ್ರೆ ಆಗಲಿ, ಆದ್ರೆ ನನಗೆ ಹುಚ್ಚಿಡಿತಾ ಉಂಟಲ್ಲ. ಯಾರಲ್ಲಿ ಹೋಗಬೇಕು, ಯಾರನ್ನು ಕಾಡಬೇಕು? ಈ ಒಂದು ಹಸ್ತಿನಾವತಿ ಯಾವ ಕರ್ಮಕ್ಕೆ ಇಲ್ಲಿ ಬಂದನೋ, ಓಡ್ತಾ ಇರುವಂತಹ ಭೀಷ್ಮನ ರಥದಿಂದ ಮುಂಭಾಗಕ್ಕೆ ಹಾರಿ ಅದರ ಗಾಲಿಗಳಿಗೆ ಅಡಿಬಿದ್ದು ಪ್ರಾಣ ತ್ಯಾಗ ಮಾಡಿದ್ರು ಇದಕ್ಕಿಂತ ಸದ್ಗತಿ ಆಗ್ತಿತ್ತು. ಸಾಲ್ವನಿಗಾಗಿ ಹೊಡೆಯುವ ಭೀಷ್ಮನ ಹೊಡೆತದ ನಡುವಿಗೆ ಬಂದು ತಲೆಯೊಡ್ಡಿ ಕತ್ತರಿಸಿ ಬಿಟ್ಟಲ್ಪಟ್ಟರು ಕೂಡ ಸದ್ಗತಿ ಸಿಕ್ಕಿ ಬಿಡ್ತಿತ್ತು. ಬಳಸಿ ಎಸೆದದ್ದು ಅಲ್ಲ, ಮುಟ್ಟದೆ ಎಸೆದು ಬಿಟ್ರಲ್ಲ. ಇದನ್ನು ಒಬ್ಬರು ಮುಟ್ಟದೆ ಎಸೆದು ಬಿಟ್ರಲ್ಲ. ಕಾರಣ ಮುಟ್ಟಬಾರದವನು ಬಂದದ್ದು, ಹೊಂದಬಾರದವನು ಹೊಂದಿತು. ಮದುವೆಗೆ ಬಾಹಿರನಾದವನು ಮದುವೆಯ ಮಂಟಪವನ್ನು ಸೇರಿತು. ಹೌದು, ನನ್ನ ಪ್ರಣಯ ನಾನು ಹೊಂದದಂತೆ ಬೇರಾರನ್ನು ಸಾಲು ನಿಂದಿಸಿದ್ದಿಲ್ಲ. ಭೀಷ್ಮನ ಜೊತೆ ತನಗೆ ಹೊಣೆ ಇಲ್ಲ ಅಂತಾದರೆ ಬ್ರಾಹ್ಮಣರನ್ನಾದರೂ ಕಳಿಸಿಕೊಟ್ಟದ್ದು ಯಾಕೆ? ತನ್ನದಾವುದು ತಪ್ಪಿರಲ್ಲ ಅಂತಾದರೆ ತರ್ತಿರ್ಲಿಲ್ಲ ಅಂತರಾದರೂ ಹೇಳಿದ್ಯಾಕೆ? ಗೊತ್ತಿದ್ರೆ ತರ್ತಿರ್ಲಿಲ್ಲ ಎಂಬುದು ಭೀಷ್ಮನ ಮಾತಲ್ವೋ? ಹಾಗಾದರೆ ತಮ್ಮನಿಗಾಗಿ ತಂದೆ, ತಮ್ಮ ಬೇಡ ಅಂತಾದರೆ ನಿನಗೆ ಬೇಕಾದವರನ್ನು ಹೊಂದಿಕೋ ಅಂತ ಬಿಟ್ಟು ಕಳಿಸಿದ್ದ ಹೌದಾದರೆ, ತನಗೆ ಹೊಣೆ ಇಲ್ಲದಿದ್ದರೆ ತಾನು ಯಾಕೆ ಕಳಿಸಿಕೊಡಬೇಕು? ತಮ್ಮನಿಗಾಗಿ ಕರೆತಂದವನಿಗೆ ಸಾಲ್ವನಲ್ಲಿಗೆ ಕಳಿಸಿಕೊಡುವ ಹೊಣೆ ಉಂಟು ಅಂತಾದರೆ ಯಾರ್ಯಾರನ್ನೋ ಯಾಕೆ ಕಾರಣ ಮಾಡಬೇಕು? ಎಲ್ಲದಕ್ಕೂ ಅವನೇ ಕಾರಣ. ಹಸ್ತಿನೆಗೆ ಬಂದಾಗ ಎಲ್ಲಿದ್ದಾನೆ, ಹೋಗ್ತೇನೆ, ಅತ್ತ ಹೋಗುತ್ತೇನೆ, ಅಲ್ಲಿಗೆ ಹೋಗುತ್ತೇನೆ.